ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಮನ್ನ ಹೀಗ್ಬಿಟ್ಟು ನನಗೇನೋ ಆಗಿದೆ. ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ಅದನ್ನ ಮೀರಿ ಸಂತೋಷವಾಗಿದ್ದೀನಿ. ನೀವು ಬರೋ ಅಷ್ಟರಲ್ಲಿ ಪೂಜೆನ ಕೂಡ ಮಾಡ್ತಾ ಇರ್ತೀವಿ. ಹೋಗಿ ಹೋಗಿ, ಬೇಗ ಹೋಗಿ. ಇನ್ಮೇಲೆ ನೀನೇನು ಯೋಚನೆ ಮಾಡ್ಬೇಡ ಶೌರ್ಯ. ಅಮ್ಮನ್ ನೋಡ್ಕೊಳಕ್ ನಾವಿದ್ದೀವಲ್ಲ, ಮಗುನು ಕೂಡ ನಾವೇ ನೋಡ್ಕೊಳ್ತೀವಿ. ಸರಿ ಅಮ್ಮ. ಸರಿ ಅಮ್ಮ. ಹುಷಾರು ಅಜ್ಜಿ, ರೆಸ್ಟ್ ತಗೋ. ಸರಿಯಪ್ಪ. ಅಪ್ಪ ಹೋಗಿ ಬರ್ತೀವಿ. ಅಮ್ಮ, ನಿನ್ನ ಮಾತನ್ನ ಬೇಡ ಅಂದು ಗೋಡೆನ ಒಡೆದು ಹಾಕದೆ ಅಂತ ಕೋಪದಲ್ಲದೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ನಾನು ಮಾಡಿದ್ದು ಒಳ್ಳೆ ಕೆಲಸನೋ ಅಲ್ವೋ ಅಂತ ನಿನಗೆ ಅರ್ಥ ಆಗತ್ತೆ. ನಮ್ದೆಲ್ಲ ಒಂದೇ ರಕ್ತನಮ್ಮ. ಇದಕ್ಕೂ ಮುಂಚೆ ತುಂಬು ಕುಟುಂಬ ಅಂದ್ರೆ ಹೇಗಿರಬೇಕು ಅಂತ ಹೇಳಿದ್ರೆ ಎಲ್ರೂ ನಮ್ಮ ಮನೆನೇ ತೋರಿಸ್ತಾ ಇದ್ರು. ಅಂಥದ್ರಲ್ಲಿ ನಾವೇ ಹೀಗೆ ಒಂದೇ ಮನೆಯಲ್ಲಿ ದೂರ ದೂರ ಇದ್ರೆ ಹೇಗಮ್ಮ? ಒಂದೇ ಮನೆಯಲ್ಲಿ 10 ಜನ ಇದ್ರೆ 10 ತರ ಮನಸ್ಸುಗಳು, 10 ತರ ಆಲೋಚನೆಗಳಿರುತ್ತೆ. ಎಲ್ರೂ ಜೊತೆಯಾಗಿದ್ದು ಎಲ್ರೂ ಒಂದೇ ಮಾತಿನ ಮೇಲೆ ಇದ್ರೆ ಯಾವ ಜಗಳನೂ ಇರೋದಿಲ್ಲ. ಯೋಚನೆ ಮಾಡಮ್ಮ. ಕಲ್ಯಾಣಿ ಬಾ. ಹೋಗಿ ಬರ್ತೀವಮ್ಮ. ಸರಿಮ್ಮ. ಏನ್ರಿ ಬಾಗಲ್ ಹತ್ರನೇ ನಿಂತು ನೋಡ್ತಿದ್ದೀರಾ? ಗೊಂಬೆ ಮಾಡ್ಕೊಟ್ಟು ಹುಡುಗಿ ಆಕೆ ಗಂಡ ಇಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗಾಗಿ ಕಾಯ್ತಾ ಇದ್ದೀನಿ. ಅಲ್ಲಿ ನೋಡು, ಮಾತಾಡ್ತಿದಾಗೆ ಬಂದ್ಬಿಟ್ರು. ನಮಸ್ಕಾರ ಸರ್. ನಮಸ್ತೆನಪ್ಪ. ನಮಸ್ಕಾರ. ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ಬನ್ನಿ ಬನ್ನಿ. ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಸಾರಿ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಟೇಕ್ ಕೇರ್. ಹಾಯ್ ಸರ್, ಚೆನ್ನಾಗಿದ್ದೀರಾ? ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆ. ನನ್ನ ಮಗಳು ಸರ್. ಅಮ್ಮ ಲಕ್ಷ್ಮಿ, ACP ಶೌರ್ಯ ಅವರು, ಅವ್ರ ಹೆಂಡತಿ ಕಲ್ಯಾಣಿ ಅವರು. ಸರ್, ನನಗೆ ಮುಂಚೆನೆ ಗೊತ್ತೋಪ. ಮೊನ್ನೆ ಸೂಪರ್ ಮಾರ್ಕೆಟ್ ಅಲ್ಲಿ ಗೊತ್ತಿಲ್ದೇನೆ ಸರ್ ಮೇಲ್ ಬಿದ್ದೆ. ಸಾರಿ ಸರ್, ಅವತ್ತು ನಮ್ಮ ಭಾವನಿಂದನೇ ನಿಮ್ಮ ಮೇಲ್ ಬಿದ್ದೆ ನಾನು. ಇಟ್ಸ್ ಓಕೆ. ಕಲ್ಯಾಣಿ ಅವರೇ, ನಿಮ್ಮ ಹಾಗೆ ನೀವು ಮಾಡಿರೋ ಗೊಂಬೆಗಳು ಅಂದವಾಗಿದೆ. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಅಷ್ಟಕ್ಕೂ ಅವತ್ತು ಏನ್ ನಡೀತು ಅಂದ್ರೆ ನಾನು ಲಕ್ಷ್ಮಿ, ಅವ್ರೀಗ ತಾನೇ ಬಂದಿದ್ದಾರೆ, ತೊಂದರೆ ಕೊಡ್ಬೇಡ. ಏನು ಅನ್ಕೋಬೇಡಿ, ಮಹಾಲಕ್ಷ್ಮಿ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾಳೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಮನೇಲಿ ಹೆಣ್ಮಕ್ಳು ಚೇಷ್ಟೆ ಮಾಡ್ತಿದ್ರೆ ಇಡೀ ಮನೆ ಸಂತೋಷವಾಗಿರುತ್ತೆ. ನಮ್ ಕಲ್ಯಾಣಿನೂ ಕೂಡ ಹೀಗೆ ಚೇಷ್ಟೆ ಮಾಡ್ತಿರ್ತಾಳೆ.
ಹೀಗಿರ್ಬೇಕು. ಮೊದ್ಲು ತಮ್ಮ ಪ್ರಾಣನ ಲೆಕ್ಕಿಸದೆ ನಮಗೋಸ್ಕರ ರಕ್ತನ ಹರಿಸೋ ಸೈನಿಕರು ಇರ್ಬೇಕು. ಅದಾದ ನಂತರ ನಮ್ ಹಸಿವನ್ನ ನೀಗ್ಸೋ ಅನ್ನದಾತ್ರು. ಆಮೇಲೆ ನಮ್ಗೆ ಪ್ರಾಣ ನೀಡೋ ಡಾಕ್ಟರ್ ಇರ್ಬೇಕು. ವಾವ್, ನನಗ್ ಗೊತ್ತಿಲ್ಲದೆ ಹೇಗ್ ಬೇಕೋ ಹಾಗಿಟ್ಬಿಟ್ಟೆ. ಪರವಾಗಿಲ್ಲ. ಅಮ್ಮ ಕಲ್ಯಾಣಿ, ಪೂಜೆಗೆ ಸಮಯ ಆಯ್ತು. ಪೂಜೆ ಆದ್ಮೇಲೆ ಗೊಂಬೆಗಳಿಗೆ ಅಲಂಕಾರ ಮಾಡೋಣ. ಹಾಗೆ ಆಗ್ಲಿ. ನಡೀರಿ. ಬನ್ನಿ ಹೋಗೋಣ. ಇಷ್ಟು ದಿನ ಅವ್ರಿಗೂ ನಮಗೂ ಅಡ್ಡವಾಗಿ ಗೋಡೆ ಇತ್ತು. ಹೇಗಾದ್ರೂ ಶೌರ್ಯನ್ ಮನ್ಸನ್ನ ಬದಲಾಯಿಸಿ ಅವ್ರನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಅನ್ಕೊಂಡೇ ಬಂದೆ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ನೀನು. ಆದ್ರೆ ಇವತ್ತು ಇದ್ದಿದ್ದ ಒಂದ್ ಆಸೆನೂ ಹೊರಟೋಯ್ತು. ಅವನನ್ನ ಚಿಕ್ಕ ಮಗು ಅನ್ಕೊಂಡಿದ್ಯಾ ಅಥವಾ ಸಂತೆಲ್ ಸಿಗೋ ಬೊಂಬೆ ಅನ್ಕೊಂಡಿದ್ಯಾ? ಸೋಫಾ ಮೇಲೆ ಹಾಗೆ ಬಿಟ್ಟು ಹೋಗಿದ್ಯಲ್ಲ. ಶೌರ್ಯ ಗೋಡೆನ ಒಡಿತಿದ್ರೆ ನನ್ನ ಗುಂಡಿಗೆಗೆ ಒಡೆದಷ್ಟು ನೋವಾಗ್ತಾ ಇತ್ತು. ಆ ಅನುಪಮನ್ಗೆ ನಮ್ಮಮ್ಮನ್ಗೆ ಶೌರ್ಯ ಹತ್ರ ಆಗ್ತಾ ಇದ್ರೆ ನನಗ್ ದೂರ ಆಗ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡಿ ನನ್ನ ಬೆಲೆನ ಕಮ್ಮಿ ಮಾಡ್ದ. ಮತ್ತೆ ಮೊದ್ಲಿನ ಥರನೇ ಶೌರ್ಯ ಅವ್ರ ಮಾಯೆಗೆ ಬಿದ್ದು ಹೋಗಿದ್ದಾನೆ. ಸಮಯ ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಇಲ್ಲೇನ್ ಮಾಡ್ತಿದ್ದೀರಾ ಅತ್ತಿಗೆ? ಕೋಳಿ ಮೊಟ್ಟೆ ಮೇಲಿರೋ ಪುಕ್ಕ ಕೀಳ್ತಾ ಇದ್ದೀನಿ. ನೀನು ನನ್ನ ಜೊತೆಗೆ ಬಂದ್ರೆ ಒಟ್ಟಿಗೆ ಕೀಳೋಣ. ಅದನ್ ಬಿಟ್ಟು ನಮಗ್ ಮಾಡೋ ಕೆಲಸ ಇನ್ನೇನಿದೆ? ಅದೇನತ್ಗೆ ಹಾಗೆ ಹೇಳ್ತೀರಾ? ನೀವ್ ಕೋಪದಲ್ಲಿರೋ ಹಾಗಿದ್ದೀರಾ? ಇರೋದಲ್ಲ, ದಗದಗ ಅಂತ ಉರಿತಿದೆ ನನ್ ಮೈ. ಅಲ್ದೆ ಗೊಂಬೆ ಮಾಡೋದನ್ನ ನನ್ ಕೈಲಿ ತಡಿಯಕ್ಕಾಗ್ಲಿಲ್ಲ. ನೀನೇನ್ ಮಾಡ್ತಾ ಇದ್ದೆ? ಆದ್ರೂ ನನ್ಗೆ ಅಷ್ಟೊಂದು ಧೈರ್ಯ ಎಲ್ಲಿದೆ ಅತ್ಗೆ? ನಾನ್ ಹೋಗಿ ನಿಲ್ಸಿ ಅಂದ್ರೆ ನಗ್ತಾರೆ ಹೊರತು ಎಲ್ಲಿ ನಿಲ್ಲಿಸ್ತಾರೆ ಹೇಳಿ? ಕೊನೆ ಪಕ್ಷ ನನ್ಗಾದ್ರೂ ಬಂದ್ ಹೇಳ್ಬೇಕಿತ್ತಲ್ವಾ? ನೀವು ನಿದ್ರೆ ಮಾಡ್ತಿದ್ರಿ ಅತ್ಗೆ. ಎಪ್ಸಿ ಸಾಯ್ಬೇಕಾಗಿತ್ತು ಕಣೆ. ಇನ್ ಸ್ವಲ್ಪ ಹೊತ್ತು ನಿಮ್ಮನ್ನ ಎಬ್ಸಿದ್ರೆ ಆಯಸ್ದಿಂದ ಸತ್ತು ಹೋಗ್ತೀನೇನೋ ಅನ್ನೋ ಹಾಗೆ ಎಷ್ಟು ರೀತಿಯಲ್ಲಿ ನಿದ್ರೆಯಿಂದ ಎಬ್ಸೋದಕ್ಕೆ ಟ್ರೈ ಮಾಡಿದೆ. ನೀವು ಮಾತ್ರ ಟ್ರೈನ್ ಸೌಂಡ್ ಬರೋ ಹಾಗೆ ಗೊರ್ಕೆ ಹೊಡಿತಾ ಮಲ್ಕೊಂಡಿದ್ರಿ. ಜೊತೆಗೆ ಕತ್ತೆ ಒದ್ದಾಗೆ ನನ್ನ ಕಾಲಿಂದ ಒದ್ರಿ. ಇನ್ನೂ ನನ್ನ ಸೊಂಟದ ನೋವು ಹೋಗಿಲ್ಲ ಗೊತ್ತಾ? ಅರ್ಥ ಆಯ್ತು. ಇದೆಲ್ಲ ನನ್ನ ಗಂಡ ಮಾಡಿರೋ ಮೋಸ. ನನಗೆ ಮತ್ತೆ ಬರೋ ಅಂತ ಯಾವುದೋ ವಾಸನೆ ತೋರಿಸಿದ್ರು. ನಿಮ್ ಮೊದಲ ಶತ್ರು ಆ ಅನುಪಮ ಅಮ್ಮನೋ ಕಲ್ಯಾಣಿನೋ ಅಲ್ಲ ಅತ್ಗೆ, ಶಿವರಾಮಣ್ಣನೇ. ಅವ್ರ ಸೋದರ ಸೊಸೆ ಮೇಲೆ ನೊಣ ಕೂಡ ಬರೋದಕ್ ಬಿಡ್ತಿಲ್ಲ. ಏನಾದ್ರೇನು ನಿಮ್ ಸೊಸೆ ಅನ್ಕೊಂಡಿದ್ದನ್ನ ಸಾಧಿಸಿದ್ಲು, ಪಕ್ಕದೂರಿಗೆ ಕೂಡ ಹೊರಟೋದ್ಲು. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇವಾಗ ಏನಾದರೂ ಸಿದ್ದು ಸಂಪದನ್ನ ನೋಡಿದ್ರೆ ಶೌರ್ಯ ಸಾಯಿಸ್ಬಿಡೋದಿಲ್ವಾ? ಇವರಿಬ್ರು ಎಲ್ಲಿ ಹಾಳಾಗೋದ್ರು? ಹಲೋ ಸರ್, ನಾನು ಸಿದ್ದು. 1 ಮಂತ್ ಬ್ಯಾಕು ಫೆಬ್ರವರಿ 13 ಅನ್ನೋ ಸ್ಟೋರಿ ಕಳಿಸಿದ್ದೆ, ನೆನಪಿದ್ಯಾ? ಹಾ ಸಿದ್ದು, ನೆನಪಾಯ್ತಪ್ಪ. ಸರ್, ಸ್ಟೋರಿ ಓದಿ ಕಾಲ್ ಮಾಡ್ತೀನಿ ಅಂದಿದ್ರಿ ಅಲ್ವಾ? ಓದಿದ್ನಪ್ಪ, ತುಂಬಾ ಚೆನ್ನಾಗಿದೆ. ನಿನಗೆ ಫೋನ್ ಮಾಡೋಣ ಅಂದ್ರೆ ನಿನ್ ನಂಬರ್ ಅವತ್ತು ಸೇವ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ನಿಜವಾಗ್ಲೂ ಇಷ್ಟ ಆಯ್ತಾ ಸರ್? ತುಂಬಾ ಚೆನ್ನಾಗಿದೆ, ಆದ್ರೆ ಸಣ್ಣ ಸಣ್ಣ ಬದಲಾವಣೆಗಳು ಮಾಡ್ಬೇಕಷ್ಟೇ. ಈಗ ದಸರಾ ಹಬ್ಬದ ಬಿಸಿಲಿದ್ದೀನಿ, ಮುಂದಿನ ತಿಂಗಳು ನಾವು ಡಿಸ್ಕಸ್ ಮಾಡೋಣ. ಓಕೆ? ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಗಾದ್ರೆ ಸರಿ ಸರ್. ಎಸ್ ಸ್ಯಾಮ್. ಅಮ್ಮ, ನೀವು ಅತಿಥಿಗಳು ಕೊಡಬೇಕು ಅನ್ಕೊಂಡಿರೋ ವಸ್ತ್ರಗಳನ್ನ ಕೊಟ್ಟು ಹಾಕೊಂಡು ಬರೋದಿಕ್ಕೆ ಹೇಳಿಮ್ಮ. ಅಯ್ಯೋ ಅಯ್ಯೋ, ಈಗಿದೆಲ್ಲ ಯಾಕೆ ಬಿಡಿ? ನಮ್ ತೃಪ್ತಿಗೋಸ್ಕರ ಹಬ್ಬದ ದಿನ ನಮ್ಮ ಮನೆಗೆ ಬಂದಿದ್ದೀರಾ, ಬೇಡ ಅನ್ಬೇಡಿ. ತಗೊಳ್ಳಿಪ್ಪ.
ತಗೊಳ್ಳಿ. ಪ್ಲೀಸ್ ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ಬನ್ನಿ ಬದಲಾಯಿಸ್ಕೋಬಹುದು. ರಾಜಮ್ಮ ಮೇಲ್ಗಡೆ ರೂಮ್ ತೋರಿಸು. ಬನ್ನಿ. ನಡೀರಿ. ಪ್ರೊಡ್ಯೂಸರ್ಗೆ ನಮ್ಮ ಸ್ಟೋರಿ ಇಷ್ಟ ಆಗಿದೆಯಂತೆ ಸ್ಯಾಮ್. ನೆಕ್ಸ್ಟ್ ಮಂತೆ ಸಿಗೋಣ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಹಣೆ ಬರ ಬದಲಾದಂಗೆ ಸ್ಯಾಮ್. ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದೆಲ್ಲ ಹೋಗುತ್ತೆ ಸ್ಯಾಮ್. ನಾನು ಡೈರೆಕ್ಟರ್ ಆಗ್ತಿದ್ದೀನಿ. ಇನ್ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಸಿದ್ದು, ಕೆಳಗೆ ಪೂಜೆಗೆ ಏರ್ಪಾಟ್ ನಡೀತಾ ಇದೆ. ಸ್ಯಾಮ್, ನನಗೆ ತುಂಬಾ ಅಂದ್ರೆ ತುಂಬಾ ಆನಂದ ಆಗ್ತಿದೆ ಸ್ಯಾಮ್. ಸಿದ್ದು, ಕೆಳಗೆ ಪೂಜೆಗೆ ಏರ್ಪಾಟ್ ನಡೀತಿದೆ. ಸೌಂಡ್ ಕಡಿಮೆ ಮಾಡು. ಬಾವಾ, ನೀನು ಕೂಡ ಒಳಗಡೆ ಇದೆಯಾ? ಬಾವಾ, ಬಾವಾ, ಅಕ್ಕ, ಬಾವಾ, ಬಾಗ್ಲು ತೆಗೀರಿ. ಹಾಡ್ ಹಾಕೊಂಡಿದಾರಮ್ಮ, ಸೌಂಡ್ ಕೇಳಿಸ್ತಾ ಇದೆ. ಹಾಡು ಕೇಳಿಸ್ಕೊಂಡು ಕುಣಿತಿರೋ ಹಾಗಿದೆ. ಇನ್ನೇನ್ ಕೇಳಿಸತ್ತೆ? ನೀವು ಬೇರೆ ರೂಮಲ್ಲಿ ಬದಲಾಯಿಸ್ಬೋದು. ಸರಿ. ಅನುಪಮ, ಏನಮ್ಮ? ಎಲ್ಲ ಸಿದ್ಧನಾ? ಚಿನ್ನಿ ಪಲ್ಲವಿ ಇನ್ನೂ ಬಂದಿಲ್ವೇ? ಬರ್ತಾರಮ್ಮ. ನೋಡಿ ಬಂದ್ಬಿಟ್ರು. ಬನ್ನಿ. ದಮಯಂತಿ, ಬೇಗ ಬಾ, ಪೂಜೆ ಟೈಮ್ ಆಯ್ತು. ಯಾಕೆ ಕಿರ್ಚ್ಕೋತಿದ್ದೀರಾ?
ನಾನು ಕರೆದೆ ದಮಯಂತಿ. ಕಲ್ಯಾಣಿ ಶೌರ್ಯ ಹೊರಗಡೆ ಹೋಗಿದಾರಲ್ವಾ, ನನಗೆ ಈ ಪೂಜೆ ಆಚರಣೆ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಪುರೋಹಿತರನ್ನು ಕೂಡ ಕರೆಸಿದ್ದೀನಿ. ಬಾ ಪೂಜೆ ಕೂತ್ಕೊಳ್ಳೋಣ. ನಾಟಕ ಆಡ್ಬೇಡಿ. ನೀವು ಆ ಮನೆಯವರು ಸೇರ್ಕೊಂಡು ನಾನು ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಶೌರ್ಯ ಕಲ್ಯಾಣಿ ಸೇರಿ ಗೊಂಬೆಗಳನ್ನ ತಯಾರು ಮಾಡೋ ಹಾಗೆ ಪ್ಲಾನ್ ಮಾಡಿದ್ರಿ. ಆ ಪ್ಲಾನ್ಗೂ ನಿಮ್ಮಮ್ಮಂಗೂ ಸಂಬಂಧ ಇಲ್ಲ ದಮಯಂತಿ. ಎಲ್ಲ ನಾನೇ ಮಾಡಿದ್ದು. ಅದು ಕೂಡ ನಿನ್ನ ಒಳ್ಳೇದಕ್ಕೋಸ್ಕರನೇ. ನನ್ನ ಒಳ್ಳೇದಕ್ಕೋಸ್ಕರನಾ? ನಾಟಕನಾ? ನಿನಗೆ ಇಷ್ಟ ಆಗ್ಲಿಲ್ಲ ಅನ್ಕೋ, ತಡಿಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತೀಯ. ಅದು ಶೌರ್ಯಗೆ ಇಷ್ಟ ಆಗಲ್ಲ. ಆವಾಗ್ಲೂ ನಿನ್ನ ಹತ್ರ ಮಾತಾಡ್ದಾಗೆ ಮತ್ತೆ ಹಾಗೆ ಮಾತಾಡ್ತಾನೆ. ಆಗ ನಿನ್ ಮನ್ಸಿಗೆ ನೋವಾಗುತ್ತೆ. ಅವಳತ್ತ ಕೂತ್ಕೋತೀಯ. ಶೌರ್ಯ ಕಲ್ಯಾಣಿ ತುಂಬಾ ಚೆನ್ನಾಗಿ ಗೊಂಬೆ ಮಾಡ್ತಾ ಇದ್ರು. ಅದನ್ನ ನೋಡಿ ನಿನಗೆ BP ಏರುತ್ತೆ. BP ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹಾರ್ಟ್ ಅಟ್ಯಾಕ್ ಅಂದ್ರೆ ಬೇಡ ಬಿಡು. ಹಬ್ಬದ ದಿನ ನನ್ನ ಬಾಯಲ್ಲಿ ಆ ಮಾತು ಬೇಡ. ಇದೆಲ್ಲ ಆಗ್ಬೋದು ಅಂತಾನೆ ಮೊದಲೇ ಊಹಿಸಿ ನೀನು ಆರಾಮಾಗಿ ನಿದ್ದೆ ಮಾಡುವ ಹಾಗೆ ಮಾಡಿದೆ. ಸಾಕ್, ನಿಲ್ಲಿಸ್ತೀರಾ ನಿಮ್ ನಾಟಕನ? ಸರಿ, ನನಗೆ ಬೈಯೋದು ನಿಲ್ಸು. ಮೊದಲು ಪೂಜೆಯಲ್ಲಿ ಕೂತ್ಕೋ. ಆ ಕಡೆಯವರು ಪೂಜೆ ಸ್ಟಾರ್ಟ್ ಮಾಡ್ತೀಯಾರ. ಅಗತ್ಯ ಇಲ್ಲ, ನಾನು ಪೂಜೆ ಮಾಡಲ್ಲ. ನೀವೇ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ನೀನ್ ಬದಲಾಗಲ್ಲ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ, ನಾನು ಕೂತ್ಕೋತೀನಿ. ಸರಿನಪ್ಪ, ನಿನ್ನ ನೋಡ್ತಿದ್ರೆ ಬೇಜಾರಾಗ್ತಿದೆ ಭಾವ. ಏನ್ ಮಾಡೋದು ಭಾಮೈದ, ನಿಮ್ಮ ಅಕ್ಕ ಅಂತವಳ್ತಾನೆ. ಮದ್ವೆ ಆದ್ರಾದ್ರೂ ಬದಲಾಗ್ತಾಳೆ ಅನ್ಕೊಂಡೆ. ಆದ್ರೆ ಮದ್ವೆ ಆಗಿ ಮಕ್ಕಳಾದ್ರು, ಮಕ್ಕಳಾದ್ರೂ ಇವಳು ಬದಲಾಗ್ಲಿಲ್ಲ. ಇನ್ನು ಬದಲಾಗ್ತಾಳೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಅವ್ರವ್ರ ಪೂಜೆ ಅವ್ರು ಮಾಡ್ಕೊಂಡು ಮಂತ್ರ ಓದ್ಕೊಂಡು ಕೂತ್ಕೊಳ್ಳೋದನ್ನ ಬಿಟ್ಟು ನನ್ನನ್ನು ಯಾಕೆ ಆಡ್ಕೋತಿದ್ದೀರಾ? ಅದನ್ನ ಆಡ್ಕೊಳ್ಳೋದು ಅಂತ ಯಾಕೆ ಅನ್ಕೋತೀಯಮ್ಮ? ನಿನ್ನ ಶಿವರಾಮಕ್ಕೆ ಕೊಟ್ಬಿಟ್ಟು ಕತ್ಕೊಯ್ದ್ವಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೋತಿದ್ದಾಳೆ. ಅಂದ್ರೆ ಏನಪ್ಪ? ಒಳ್ಳೆ ಕೆಲಸ ಮಾಡೋದನ್ನ ಪೂರ್ತಿಯಾಗಿ ಬಿಟ್ಟಿದ್ಯಲ್ವಾ, ಅದೇ ನಮ್ ಚಿಂತೆ. ನನ್ ಮೊಮ್ಮಗಳು ಇಲ್ಲ ಅಂದ್ರೆ ನಿನ್ ಮನೆ ಹೇಗಾಗೋಗಿದೆ ನೋಡ್ದ್ಯಾ? ಸಂಭ್ರಮ ಇಲ್ಲ, ಪೂಜೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಹೆಣ್ಣು ದಿಕ್ಕಿಲ್ಲ. ಇವಾಗ ಪುರೋಹಿತರು ಮನೆಗೆ ಹೋಗ್ತಿದ್ದ ಹಾಗೇನೆ, ಪೂಜೆ ಹೇಗಾಯ್ತು ರೀ ಅಂತ ಅವ್ರ ಹೆಂಡತಿ ಕೇಳ್ತಿದ್ದ ಹಾಗೇನೆ ಏನ್ ನಡೀತೋ ಏನೋ. ಅಮ್ಮನವ್ರ ಪೂಜೆಯಲ್ಲಿ ದಂಪತಿಗಳು ಇಲ್ದೇನೆ ಶಿವರಾಮ್ ಒಬ್ರೇ ಕೂತ್ಕೊಂಡು ಮಾಡಿದ್ರು ಅಂತ ಹೇಳ್ತಾರಲ್ವಾ. ಆಮೇಲೆ ಆ ಮಾತು ಆ ಬಾಯಿಗೆ ಈ ಬಾಯಿಗೆ ಹೋಗಿ ನಿನ್ನ ಮನೆ ಮರ್ಯಾದೆನೆ ಹೋಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ. ಹೋದ್ರೆ ಹೋಗ್ಲಿ ಬಿಡಿ ಅತ್ತೆಮ್ಮ, ಮರ್ಯಾದೆನೇ ಅಲ್ವಾ. ನಮಗೆ ಮರ್ಯಾದೆಗಿಂತ ಸವಾಲೇ ಮುಖ್ಯ. ನೀವು ಶುರು ಮಾಡಿ ಪುರೋಹಿತ್ರೆ. ಅದೇನು ಪೂಜೆಯಲ್ಲಿ ಕೂತ್ಕೊಳ್ಳಲ್ಲ ಅಂದೆ? ಕೋಪದಲ್ಲಿ 1000 ಹೇಳ್ತೀನಿ, ಅದನ್ನೇ ಸತ್ಯ ಅನ್ಕೊಂಡ್ರೆ ಹೇಗೆ? ಇಷ್ಟಕ್ಕೂ ನಮ್ಮನೇಲಿ ನಡೀತಾ ಇರೋ ಪೂಜೆಯಲ್ಲಿ ನಾನ್ ಕೂತ್ಕೊಳ್ದೇ ಇರಕ್ಕಾಗತ್ತಾ? ಪುರೋಹಿತ್ರೆ, ನೀವು ಶುರು ಮಾಡಿ. ಸರಿನಪ್ಪ. ಬನ್ನಿ.